ನೋಡಿ ನೋಡಿ, ಇಲ್ಲಿ ಪಪ್ಪಾಯಿ ಗಿಡ ನೋಡ್ತಿದ್ದೀರಿ, ಎರಡು ಕಡೆಯೂ ನೋಡ್ತಿರ್ಬೋದು. 3-4 ಪಪ್ಪಾಯಿ ಗಿಡ ತೋರಿಸ್ತೀನಿ. ಸೊ ಈ ಪಪ್ಪಾಯಿ ಗಿಡದಲ್ಲಿ ನೋಡ್ತಿರೋ ಎಲೆ ಸಕ್ಕತ್ತಾಗಿದೆ, ಗಿಡ ಸಕ್ಕತ್ತಾಗಿದೆ, ಹೂವೆಲ್ಲ ಬಿಟ್ಟಿದೆ. ಬಟ್ ಇದರಲ್ಲಿ ಗಂಡು ಹೆಣ್ಣು ಗಿಡ ಇದೆ. ಸೊ ಗಂಡು ಗಿಡ ಯಾವುದು ಗೊತ್ತಾ? ನೋಡ್ತಿರ್ಬೋದು ನೋಡಿ, ಇದೇ ಗಂಡು ಗಿಡ. ಇದು ಯಾವುದೇ ಥರದ ಕಾಯಿ ಬಿಡಲ್ಲ ಈ ಗಂಡು ಗಿಡ. ಸುಮ್ಮನೆ ಹೂ ಬಿಡುತ್ತೆ, ಗಿಡ ಸಕ್ಕತ್ತಾಗಿ ಬರುತ್ತೆ ಅಷ್ಟೇ, ಇದೇಂತ ಕಾಯಿ ಬಿಡಲ್ಲ. ಸೊ ನೋಡ್ತಿರ್ಬೋದು ಈ ಕಡೆ ನೋಡಿ, ಇದು ಹೆಣ್ಣು ಫೀಮೇಲ್. ನೋಡಿ ಈ ಥರ ಹೂ ಬಿಡುತ್ತೆ, ಈ ಥರ ಕಾಯಿ ಬಿಡುತ್ತೆ, ಫೀಮೇಲ್ ಗಿಡ. ಸೊ ಹಾಗೆಯೇ ಇದ್ರ ಪಕ್ಕದಲ್ಲಿ ನೋಡ್ತಿರ್ಬೋದು, ಇದು ಕೂಡ ಫೀಮೇಲು. ಸೊ ಇದಕ್ಕೂ ಏನು ಡಿಫ್ರೆನ್ಸ್ ಇಲ್ಲ. ಗಿಡದಲ್ಲಿ ಗೊತ್ತೇ ಆಗಲ್ಲ ನಮಗೆ. ಚಿಕ್ಕ ಗಿಡ ಇದ್ದಾಗ ತಗೊಂಬಂದು ಇಟ್ಟಿದಾಗ ಇದು ಫೀಮೇಲ ಮೇಲ್ ಅನ್ನೋದು ಗೊತ್ತೇ ಕನ್ಸಿಡೆಂಟ್ ಮಾಡೋದಕ್ಕೆ ಆಗಲ್ಲ. ಏನಕ್ಕೆ ಎಲ್ಲ ಒಂದೇ ಥರ ಇರುತ್ತೆ. ಇದು ಯಾವಾಗಪ್ಪ ಗೊತ್ತಾಗೋದಂದ್ರೆ ತಂದು ನೆಟ್ಟು 3 ತಿಂಗಳಾದಮೇಲೆ ಇದು ಯಾವಾಗ ಹೂ ಬಿಡೋಕ್ಕೆ ಸ್ಟಾರ್ಟ್ ಆಗುತ್ತೆ ಆವಾಗಲೇ ಗೊತ್ತಾಗೋದು. ಅಲ್ಲಿವರೆಗೂ ಗೊತ್ತೇ ಆಗಲ್ಲ ಇದು ಯಾವ ಗಿಡ, ಗಂಡು ಗಿಡ ಹೆಣ್ಣು ಗಿಡ ಅನ್ನೋದು ಗೊತ್ತೇ ಆಗಲ್ಲ. ನೋಡ್ತಿರ್ಬೋದು ನೋಡಿ ಎಲ್ಲ. ಸೊ ಅದಕ್ಕೆ ನಾನು ಹೇಳೋದು ಯಾವಾಗಲೂ ಅಷ್ಟೇ, ನೀವು ತಗೋತೀನಿ ಅಂದರೆ ನರ್ಸಲ್ಲಿ, ಯಾರು ಗೊತ್ತಿರೋ ನರ್ಸಲ್ಲಿ ತಗೋತೀನಿ ಅಂದರೆ ನೋಡಿಕೊಂಡು ಗಿಡನ ಅವ್ರ ಹತ್ರ ಮಾತಾಡಿಕೊಂಡು ಯಾವ ರೀತಿ ಬೀಜ ಓದಿದ್ದೀರಾ, ಎಲ್ಲಿಂದ ಪೈಪ್ ನೆಟ್ಟಿದ್ದೀರಾ ಅದೆಲ್ಲ ತಿಳ್ಕೊಂಡು ತೊಗೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.